ಯಾರೆಲ್ಲ UPSC ಪ್ರಿಪೇರ್ ಆಗ್ತಿದ್ದೀರಾ ನಿಮ್ಮ ಪೇರೆಂಟ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. 2026 ಅಲ್ಲಿ ಓಕೆ UPSCಗೆ ಅಪ್ಲೈ ಮಾಡಿರೋ ನಂಬರ್ ಬಂದ್ಬಿಟ್ಟು 8 lakh, ಅರೌಂಡ್ 8 lakh ಪೀಪಲ್ಸ್ ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ 13,000 ಪೀಪಲ್ಸ್ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ಮೇನ್ಸ್ ಮತ್ತೆ ಇಂಟರ್ವ್ಯೂ ಆದ್ಮೇಲೆ ಪೋಸ್ಟ್ ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂದರೆ 1000 ಪ್ಲಸ್ ಅಂದರೆ 1000 ಇದೆ. ಸೊ ಇಷ್ಟು ವೇರಿಯೇಷನ್, ಇಷ್ಟು ಗ್ಯಾಪ್ ಇದೆ ಅಂದರೆ ಇಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು 0.1%. ಎಲ್ಲ ಪೇರೆಂಟ್ಸ್ಗೂ ಹೇಳೋದೇನು ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಪ್ರೆಷರ್ ಕೊಡಬೇಡಿ, ಫ್ರೀಯಾಗಿ ಬಿಡಿ. ಲೈಕ್ ಅವ್ರು ಗೊತ್ತಿಲ್ಲ 1 year ಆಗುತ್ತೆ, ಯಾಕಂದರೆ 99% ಹಾರ್ಡ್ ವರ್ಕ್ ಇದ್ರು 1% ಲಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. UPSCನೇ ಕ್ಲಿಯರ್ ಮಾಡಿ, 1 year ಅಲ್ಲೇ ಕ್ಲಿಯರ್ ಮಾಡಿ, 2 years ಅಲ್ಲೇ ಕ್ಲಿಯರ್ ಮಾಡಿ ಅಂತ ಪ್ರೆಷರ್ ಕೊಡ್ತಿರೋ ಪೇರೆಂಟ್ಸ್ಗೆ ಈ ವಿಡಿಯೋ. ಇಲ್ಲಿ ತುಂಬ ಕಾಂಪಿಟೇಷನ್ ಇದೆ ಅಂಡ್ 0.1% ಪಾಸಿಂಗ್ ಪರ್ಸೆಂಟೇಜ್ ಇದೆ. ಸೊ ಈ ಥರ ಇದ್ದಾಗ ನೀವು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಬೇಕಾಗಿರೋ ಪೇರೆಂಟ್ಸು ಕೂಡ ಪ್ರೆಷರ್ ಕೊಟ್ಟರೆ ಆ ಮಕ್ಕಳು ಯಾರ ಹತ್ರನೋ ಅವ್ರುಗಳು ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ನನ್ನ ಫ್ರೆಂಡ್ಸಲ್ಲಿ ನಾನು ನೋಡಿದ್ದೀನಿ, ಲೈಕ್ KPSC ಮಾಡ್ತಿರೋರು ನೋಡಿದ್ದೀನಿ. ಅವ್ರ ಪೇರೆಂಟ್ಸ್ ಲೈಕ್ 3 monthsಲ್ಲಿ ಆಗೋಗುತ್ತಾ, 4 monthsಲ್ಲಿ ಆಗೋಗುತ್ತಾ, ಈ ಸರಿ ಕ್ಲಿಯರ್ ಆಗುತ್ತಾ, ಕ್ಲಿಯರ್ ಬೇಗ ಮಾಡಿಬಿಡು, ಸಮಥಿಂಗ್ ಈ ಥರ ನಾನೆಲ್ಲ ನೋಡಿದ್ದೀನಿ. ಪೇರೆಂಟ್ಸ್ಗೆ ಹೇಳೋದೊಂದೇ, ನೀವು ಮಕ್ಕಳಿಗೆ ಫ್ರೀಯಾಗಿ ಲೈಕ್ ಅವ್ರಿಗೆ ಫ್ರೀಡಮ್ ಕೊಟ್ಟು ನಿನಗೆ 1 year ಆಗುತ್ತಾ, 2 years ಆಗುತ್ತಾ, ನಿನ್ನ ಟೈಮ್ ತಗೋ, ನೀನು ಓದು ಅಂತ ಆ ಒಂದು ಮನೋಭಾವನೆ ನಿಮ್ಮಲ್ಲಿ ಇದ್ರೆ ಮಾತ್ರ ಕಳಿಸಿ. ಯಾಕಂದರೆ ಕಳಿಸ್ಬಿಟ್ಟು ನಿಮಗೆ ಆ ಜಾಬು ಬೇಕು, ಓಕೆ, ಬೇಗ ಆಗ್ಬಿಡ್ಬೇಕು. ಸೊ ಆ ಥರ ಆಗಲ್ಲ. ಸೊ ಎಲ್ಲ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ತುಂಬ ಕಾಂಪಿಟೇಷನ್ ಇದೆ. ಸೊ ನಮ್ಮ ಲಕ್ಕು ಗೊತ್ತಿಲ್ಲ, 99% ಹಾರ್ಡ್ ವರ್ಕ್ ಇದ್ರು 1% ಲಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೇರೆಂಟ್ಸ್ ಅರ್ಥ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಪ್ರೆಷರ್ ಕೊಡಬೇಡಿ, ಆದರೆ ಸಪೋರ್ಟ್ ಮಾಡಿ. ಅದರ್ವೈಸ್ ಇಲ್ಲ UPSC ಬೇಡ, ನಾವು ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತ ಅಂದಾಗ, ಅಷ್ಟು ಪೇಷನ್ಸು ನಾವು 3-4 years ವೇಟ್ ಮಾಡೋ ಪೇಷನ್ಸ್ ಇಲ್ಲ ಅಂತಂದಾಗ ನಿಮ್ಮ ಮಕ್ಕಳನ್ನ ಕಳಿಸ್ಬೇಡಿ. ಕಳಿಸಿದ್ರೆ ಅವ್ರಿಗೆ 3-4 years ಟೈಮ್ ಕೊಡಿ, ಫ್ರೀಯಾಗಿ ಬಿಡಿ. ಆ 1 yearಗೆ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂದಿದ ತಕ್ಷಣ ಅವ್ರಿಗೇನು ಟ್ಯಾಲೆಂಟ್ ಇಲ್ಲ ಅಂತ ಅರ್ಥ ಅಲ್ಲ. ಬಿಕಾಸ್ ಇಲ್ಲಿ ಅಷ್ಟು ಟಫ್ ಇದೆ. ಒಂದೊಂದು ಸ್ಟೇಜು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಸ್ಟೇಜು ದಾಟ್ಕೊಂಡು ಹೋಗೋದು ಕೂಡ ತುಂಬ ಕಷ್ಟ ಇರುತ್ತೆ ಇಷ್ಟು ಕಾಂಪಿಟೇಷನ್ ಇದ್ದಾಗ. ಸೊ ಐ ಹೋಪ್ ಪೇರೆಂಟ್ಸ್ ಅರ್ಥ ಮಾಡ್ಕೊತೀರಾ ಅನ್ಸುತ್ತೆ. ದಯವಿಟ್ಟು ಪ್ರೆಷರ್ ಕೊಡಬೇಡಿ, ಇಲ್ಲಿ ತುಂಬ ಕಷ್ಟ ಇದೆ. ಅದು ನಿಮ್ಗೆ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ನೀವು ಬಂದ್ಬಿಟ್ಟು ಈ ಪ್ರೆಷರಲ್ಲಿ ಇನ್ನು ಸ್ವಲ್ಪ ಪ್ರೆಷರ್ ನಿಮ್ಮ ಮಕ್ಕಳ ಮೇಲೆ ಕೊಡಬೇಡಿ ಅನ್ನೋ ಒಂದು ರಿಕ್ವೆಸ್ಟ್ ಈ ವಿಡಿಯೋ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ.